ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು. ಪ್ರಾಕ್ಟೀಸ್ನಲ್ಲಿ ನಮ್ಮ KGF 3 ಜನ ಕೂಡ ಮಿತ್ರರು ಅಂತ ಹೇಳಬೇಕು. ಅದರಲ್ಲಿ ಕೊಹ್ಲಿ ಮತ್ತು ಮ್ಯಾಕ್ಸ್ವೆಲ್ ಅವರು ವಿಶ್ವ ದಾಖಲೆ ಮಾಡಿದ್ದಾರೆ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದ್ರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. RCB ಅನ್ಬಾಕ್ಸಿಂಗ್ ಇವೆಂಟು ಕೂಡ ಗ್ರ್ಯಾಂಡಾಗಿ ಆಯಿತು ಅಂತ ಹೇಳಬೇಕು. ಎಲ್ಲ ರೀತಿಯ ಜೆರ್ಸಿ ವಿಲ್ ಆಗಿರ್ಬೋದು, ಮತ್ತು RCB ಲೋಗೋ ಚೇಂಜ್, RCB ನೇಮ್ ಚೇಂಜ್ ಎಲ್ಲ ಚೆನ್ನಾಗಿ ಆಯಿತು ಅಂತ ಹೇಳಬೇಕು. RCB ಜೆರ್ಸಿ ಯಾವ ರೀತಿ ಇದೆ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು, ನೋಡೋಣ ಯಾವ ರೀತಿ ಆಟ ಆಡಿದ್ರು ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ವಿರಾಟ್ ಕೊಹ್ಲಿ ಮತ್ತು ಫ್ಲಾಪ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಗುರು. ಯಾಕಂದ್ರೆ ನಾನು ಮಾಡೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು. ಬೇಗ ಸಬ್ಸ್ಕ್ರೈಬ್ ಆಗಿ ಗುರು. IPL ಅಪ್ಡೇಟ್ ಕೊಡೋದು ಬಿಡ್ತಾ ಇರ್ತೀನಿ. ಬೇಗ ಸಬ್ಸ್ಕ್ರೈಬ್ ಆಗಿ ಗುರು. ಮ್ಯಾಕ್ಸ್ವೆಲ್, ವಿರಾಟ್ ಕೊಹ್ಲಿ ಮತ್ತು ನಮ್ಮ ಫ್ಲಾಪ್ ಡುಪ್ಲೆಸಿ ಅವರು ಯಾವ ರೀತಿ ಆಟ ಆಡೋದಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಗುರು. ಮೊದಲಾಗಿ ನಮ್ಮ ಡುಪ್ಲೆಸಿ ವಿಚಾರಕ್ಕೆ ಹೋಗ್ತೇವೆ ಅಂತ ಹೇಳಬೇಕು. ಡುಪ್ಲೆಸಿ ಅಣ್ಣ ಅವರು ಗುರು 88 ರನ್ಸ್ ಔಟ್ ಆದರು ಅಂತ ಹೇಳಬೇಕು. 50 ಬಾಲಲ್ಲಿ 88 ರನ್ಸ್ ಔಟ್ ಆದರು ಅಂತ ಹೇಳಬೇಕು. ಇದು ಒಂದು ಮ್ಯಾಚ್ ಅಂತ ಹೇಳಬೇಕು. ಆ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಮತ್ತು ಡುಪ್ಲೆಸಿ ಇದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇಬ್ಬರು ಕೂಡ ಆಡಲಿಲ್ಲ ಅಂತ ಹೇಳಬೇಕು. ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಅಂತ ಹೇಳಬೇಕು. ಇನ್ನೊಂದು ಮ್ಯಾಚಲ್ಲಿ ಮಿಂಚಿದ್ರು ಅಂತ ಹೇಳಬೇಕು ನಮ್ಮ ವಿರಾಟ್ ಕೊಹ್ಲಿ ಮತ್ತು ನಮ್ಮ ಮ್ಯಾಕ್ಸ್ವೆಲ್ ಅಂತ ಹೇಳ್ತೀನಿ ಗುರು. ಕೊಹ್ಲಿ ಅವರು 108 ರನ್ ಹೊಡೆದು ನಾಟ್ ಔಟ್ ಆಗಿ ಉಳ್ಕೊಂಡ್ರು ಅಂತ ಹೇಳಬೇಕು. ಕೇವಲ 50 ಬಾಲಲ್ಲಿ 108 ರನ್ ಹೊಡೆದು ನಾಟ್ ಔಟ್ ಆಗಿ ಉಳ್ಕೊಂಡ್ರು ಅಂತ ಹೇಳಬೇಕು. ಇದರಲ್ಲಿ 10 6 ಇತ್ತು ಅಂತ ಹೇಳಬೇಕು ಮತ್ತು 8 4 ಇತ್ತು ಅಂತ ಹೇಳಬೇಕು. ಇನ್ನು ಮ್ಯಾಕ್ಸ್ವೆಲ್ ಅಣ್ಣಕ್ಕೆ ವಿಚಾರಕ್ಕೆ ಬಂತು ಅಂತಾರೆ ಗುರು. 62 ಬಾಲಲ್ಲಿ 130 ರನ್ಸ್ ಔಟ್ ಆದರು ಅಂತ ಹೇಳಬೇಕು. ನಾಟ್ ಔಟ್ ಆಗಿ ಉಳ್ಕೊಳ್ಳಿ ಔಟ್ ಆದರು ಅಂತ ಹೇಳಬೇಕು. ಇದರಲ್ಲಿ 12 6 ಮತ್ತು 10 4 ಇತ್ತು ಅಂತ ಹೇಳಬೇಕು. ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡ್ರು ಅಂತ ಹೇಳಬೇಕು. ಬರೀ ಬೌಂಡ್ರಸಲ್ಲೇ ಡೀಲ್ ಮಾಡಿದ್ರು ನಮ್ಮ KGF ಅಂತ ಹೇಳಬೇಕು. KGF ಸೆಕೆಂಡ್ ಮ್ಯಾಚಲ್ಲಿ ಮಿಂತು ಅಂತಂದ್ರೆ ಬರೀ F ಫ್ಲಾಶ್ ಮ್ಯಾಚಲ್ಲಿ ಮಿಂತು ಅಂತ ಹೇಳಬೇಕು. ಆದರೆ ಈ 3 ಓಪನ್ ಅಪ್ ಆಗಬೇಕು CSK ವಿರುದ್ಧ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೇಂತ ಕಮೆಂಟ್ ಮಾಡಿ. CSK ವಿರುದ್ಧ ನಮ್ಮ RCB ತಂಡ ಜಿದ್ದಿ ಚೆನ್ನೈಲಿ ನಡೆಯುತ್ತೆ ಅಂತ ಹೇಳಬೇಕು. ಇದು ಬೆಂಗಳೂರಲ್ಲಿ ನಡಿಬೇಕಿತ್ತು, ಚೆನ್ನೈಲಿ ನಡೀತಿದೆ ಅಂತ ಹೇಳಬೇಕು ಗುರು. ನೀವೇಂತ ಕಮೆಂಟ್ ಮಾಡಿ ಗುರು. ನಮ್ಮ ಚಿನ್ನಸ್ವಾಮಿ ನೀರಿಗೆ ಬರ ಅಂತಿದ್ದಾರೆ, ಅದು ಬೆಂಗಳೂರಿಗೆ ಬರ ಬಿಡಿ, ಚಿನ್ನಸ್ವಾಮಿ ನಿಮಗಲ್ಲ ಗುರು. ಇವತ್ತಿನ ಪ್ಲೇಸ್ ಮ್ಯಾಚ್ ಆಗಿದೆ ಅಂತ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ತಡ. ಬಾಯ್, ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ ಸೀಸು ಅಂತ. ಬಾಯ್ ಗುರು.